ಬೆಂಗಳೂರು ಬೀದರ್ನ ಇರಾನಿ ಬಡಾವಣೆಯಲ್ಲೂ ಕೂಡ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇರಾನಿ ಬಡಾವಣೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ದಾಳಿಯನ್ನ ಖಂಡಿಸಿ ಬೀದರ್ಲು ಕೂಡ ಇರಾನಿ ಜನಾಂಗದವರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ನೀವು ಈಗಾಗಲೇ ಏನ್ ದಾಳಿ ನಡೀತಾ ಇದೆ, ಆ ದಾಳಿಯಲ್ಲಿ ಈಗಾಗಲೇ ಆ ಒಂದು ದೇಶದ ಮುಖ್ಯಸ್ಥರನ್ನು ಬಲಿಯಾಗಿದ್ದಾರೆ. ಅದರ ವಿರುದ್ಧ ನೋಡಬಹುದು ನೀವು ಸಾಕಷ್ಟು ಆಕ್ರೋಶ ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಏನದಂದ್ರೆ ಆಕ್ರೋಶ ವ್ಯಕ್ತಾಗ್ತಾ ಇದೆ ಅಂತ ಹೇಳ್ಬಹುದು. ಹೀಗಾಗಿ ನಿಜಕ್ಕೂ ಏನು ಈ ಒಂದು ದಾಳಿ ಅಮೆರಿಕ ಇಸ್ರೇಲ್ ದಾಳಿಗೆ ಏನದಂದ್ರ ಇರಾನ್ ಸೇನಾ ಮುಖ್ಯಸ್ಥ ಏನ್ ಬಲಿಯಾಗಿದ್ದಾರೆ. ಅದರಿಂದ ನಿಜಕ್ಕೂ ಸಾಕಷ್ಟು ಆಕ್ರೋಶ ಗಡಿ ಜಿಲ್ಲೆ ಬೀದರ್ಲು ಕೂಡ ಏನದಂದ್ರ ನೋಡಬಹುದು ನೀವು ಇರಾನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬಹುದು ಆ ಒಂದು ಇರಾನ್ ದೇಶದ ಮುಖ್ಯಸ್ಥರ ಭಾವಚಿತ್ರನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಬಹುದು ನೀವು. ಈಗಾಗಲೇ ಅಮೆರಿಕ ನಡೆಯನ್ನ ಸಾಕಷ್ಟು ಜನರು ಖಂಡಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಏನದಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಟೋಟಲಿ ಈಗಾಗಲೇ ಅಮೆರಿಕ ದಾಳಿಯನ್ನ ಖಂಡಿಸಿ ಸಾಕಷ್ಟು ಕಡೆ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಯುದ್ಧನ ಖಂಡಿಸಿ ಬೀದರ್ಲು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾ ಬೋಲ್ನಾ ಚಾಹತೆ ಆಪ್? हम ये बोलना चाहते हैं कि जुल्म बर्दाश्त नहीं किया जाएगा और जुल्म के खिलाफ हर इंसान को जिसके अंदर इंसानियत पाई जाती है उसे उठना चाहिए. आज ईरान के साथ बहुत बड़ा जुल्म हुआ है कि बगैर किसी कसूर के सारी दुनिया जानती है कि ईरान का कोई कसूर नहीं है. ईरान मजलूम है और हमारे ईरान के जो हमारे धार्मिक नेता हैं, हमारे मजहबी लीडर हैं, उनको शहीद कर दिया गया है. लिहाजा हम उनके लिए निकले हैं कि वो आवाज उठाएं और अपनी सरकार से हमारी अपील है कि वो जालिम के खिलाफ बोले, आवाज उठाए, इसलिए कि ईरान के हिंदुस्तान के रिश्ते हमेशा से अच्छे रहे हैं. हम दरखास्त करते हैं, अपील करते हैं कि हमारी सरकार भी हमारा साथ दे और मजलूम का साथ दे, जालिम के खिलाफ आवाज उठाए. ಸಾಕಷ್ಟು ಒಳ್ಳೆ ಸಂಬಂಧ ಇತ್ತು. ಆದ್ರೆ ಅಮೆರಿಕ ಏನ್ ದಾಳಿ ಮಾಡಿದೆ, ನಿಜಕ್ಕೂ ಅಮೆರಿಕ ದಾಳಿ ನಮಗೆ ಸಾಕಷ್ಟು ನೋವಾಗಿದೆ. ಟೋಟಲಿ ಅಮೆರಿಕ ವಿರುದ್ಧ ಇವತ್ತು ಭಾರತ ದೇಶ ಸೇರಿದಂತೆ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಆ ದೇಶದ ಪ್ರೆಸಿಡೆಂಟ್ ಆದ ಖಮಾಯಿ ಸೇರಿದಂತೆ ಮಿಲಿಟರಿ ಮುಖ್ಯಸ್ಥರು, ಸ್ಕೂಲ್ ಮಕ್ಕಳು ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ. ನಿಜಕ್ಕೂ ಇದು ನೋವಿನ ಸಂಗತಿ ಇದೆ ಅಂತ ಹೇಳಿ ಗಡಿ ಜಿಲ್ಲೆ ಬೀದರ್ಲು ಕೂಡ ಈಗಾಗಲೇ ಸಾಕಷ್ಟು ಇರಾನಿ ಜನಾಂಗದವರು ಅಮೆರಿಕ ವಿರುದ್ಧ ರೊಚ್ಚಿಗೆದ್ದಾರೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೆಂಗಳೂರು ಬೀದರ್ನ ಇರಾನಿ ಬಡಾವಣೆಯಲ್ಲೂ ಕೂಡ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇರಾನಿ ಬಡಾವಣೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ದಾಳಿಯನ್ನ ಖಂಡಿಸಿ ಬೀದರ್ಲು ಕೂಡ ಇರಾನಿ ಜನಾಂಗದವರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ನೀವು ಈಗಾಗಲೇ ಏನ್ ದಾಳಿ ನಡೀತಾ ಇದೆ, ಆ ದಾಳಿಯಲ್ಲಿ ಈಗಾಗಲೇ ಆ ಒಂದು ದೇಶದ ಮುಖ್ಯಸ್ಥರನ್ನು ಬಲಿಯಾಗಿದ್ದಾರೆ. ಅದರ ವಿರುದ್ಧ ನೋಡಬಹುದು ನೀವು ಸಾಕಷ್ಟು ಆಕ್ರೋಶ ಗಡಿ ಜಿಲ್ಲೆ ಬೀದರ್ಲು ಕೂಡ ಏನದಂದ್ರೆ ಆಕ್ರೋಶ ವ್ಯಕ್ತಾಗ್ತಾ ಇದೆ ಅಂತ ಹೇಳ್ಬಹುದು. ಹೀಗಾಗಿ ನಿಜಕ್ಕೂ ಏನು ಈ ಒಂದು ದಾಳಿ ಅಮೆರಿಕ ಇಸ್ರೇಲ್ ದಾಳಿಗೆ ಏನದಂದ್ರ ಇರಾನ್ ಸೇನಾ ಮುಖ್ಯಸ್ಥ ಏನ್ ಬಲಿಯಾಗಿದ್ದಾರೆ. ಅದರಿಂದ ನಿಜಕ್ಕೂ ಸಾಕಷ್ಟು ಆಕ್ರೋಶ ಗಡಿ ಜಿಲ್ಲೆ ಬೀದರ್ಲು ಕೂಡ ಏನದಂದ್ರ ನೋಡಬಹುದು ನೀವು ಇರಾನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬಹುದು ಆ ಒಂದು ಇರಾನ್ ದೇಶದ ಮುಖ್ಯಸ್ಥರ ಭಾವಚಿತ್ರನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಬಹುದು ನೀವು. ಈಗಾಗಲೇ ಅಮೆರಿಕ ನಡೆಯನ್ನ ಸಾಕಷ್ಟು ಜನರು ಖಂಡಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಏನದಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಟೋಟಲಿ ಈಗಾಗಲೇ ಅಮೆರಿಕ ದಾಳಿಯನ್ನ ಖಂಡಿಸಿ ಸಾಕಷ್ಟು ಕಡೆ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಯುದ್ಧನ ಖಂಡಿಸಿ ಬೀದರ್ಲು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾ ಬೋಲ್ನಾ ಚಾಹತೆ ಆಪ್? हम ये बोलना चाहते हैं कि जुल्म बर्दाश्त नहीं किया जाएगा और जुल्म के खिलाफ हर इंसान को जिसके अंदर इंसानियत पाई जाती है उसे उठना चाहिए. आज ईरान के साथ बहुत बड़ा जुल्म हुआ है कि बगैर किसी कसूर के सारी दुनिया जानती है कि ईरान का कोई कसूर नहीं है. ईरान मजलूम है और हमारे ईरान के जो हमारे धार्मिक नेता हैं, हमारे मजहबी लीडर हैं, उनको शहीद कर दिया गया है. लिहाजा हम उनके लिए निकले हैं कि वो आवाज उठाएं और अपनी सरकार से हमारी अपील है कि वो जालिम के खिलाफ बोले, आवाज उठाए,
इसलिए कि ईरान के हिंदुस्तान के रिश्ते हमेशा से अच्छे रहे हैं। हम दरख्वास्त करते हैं, अपील करते हैं कि हमें सरकार भी हमारा साथ दे और मजलूम का साथ दे, जालिम के खिलाफ आवाज उठाए। ಸಾಕಷ್ಟು ಒಳ್ಳೆ ಸಂಬಂಧ ಇತ್ತು, ಆದ್ರೆ ಅಮೆರಿಕ ಏನ್ ದಾಳಿ ಮಾಡಿದೆ, ನಿಜಕ್ಕೂ ಅಮೆರಿಕ ದಾಳಿ ನಮಗೆ ಸಾಕಷ್ಟು ನೋವಾಗಿದೆ. ಟೋಟಲಿ ಅಮೆರಿಕ ವಿರುದ್ಧ ಇವತ್ತು ಭಾರತ ದೇಶ ಸೇರಿದಂತೆ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಆ ದೇಶದ ಪ್ರೆಸಿಡೆಂಟ್ ಆದ ಖಮಾಯಿ ಸೇರಿದಂತೆ ಮಿಲಿಟರಿ ಮುಖ್ಯಸ್ಥರು, ಸ್ಕೂಲ್ ಮಕ್ಕಳು ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ. ನಿಜಕ್ಕೂ ಇದು ನೋವಿನ ಸಂಗತಿ ಇದೆ ಅಂತ ಹೇಳಿ ಗಡಿ ಜಿಲ್ಲೆ ಬೀದರ್ಲು ಕೂಡ ಈಗಾಗಲೇ ಸಾಕಷ್ಟು ಇರಾನಿ ಜನಾಂಗದವರು ಅಮೆರಿಕ ವಿರುದ್ಧ ರೊಚ್ಚಿಗೆದ್ದಾರ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್, ಬೆಂಗಳೂರು. ಬೀದರ್ನ ಇರಾನಿ ಬಡಾವಣೆಯಲ್ಲೂ ಕೂಡ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇರಾನಿ ಬಡಾವಣೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ದಾಳಿಯನ್ನ ಖಂಡಿಸಿ ಬೀದರ್ಲು ಕೂಡ ಇರಾನಿ ಜನಾಂಗದವರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ನೀವು, ಈಗಾಗಲೇ ಏನ್ ದಾಳಿ ನಡೀತಾ ಇದೆ, ಆ ದಾಳಿಯಲ್ಲಿ ಏನ್ ಈಗಾಗಲೇ ಆ ಒಂದು ದೇಶದ ಮುಖ್ಯಸ್ಥರನ್ನು ಬಲಿಯಾಗಿದ್ದಾರೆ. ಅದರ ವಿರುದ್ಧ ನೋಡಬಹುದು ನೀವು ಸಾಕಷ್ಟು ಆಕ್ರೋಶ ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಏನದಂದ್ರೆ ಆಕ್ರೋಶ ವ್ಯಕ್ತಾಗ್ತಾ ಇದೆ ಅಂತ ಹೇಳ್ಬಹುದು. ಹೀಗಾಗಿ ನಿಜಕ್ಕೂ ಏನು ಈ ಒಂದು ದಾಳಿ ಅಮೆರಿಕ ಇಸ್ರೇಲ್ ದಾಳಿಗೆ ಏನದಂದ್ರೆ ಇರಾನ್ ಸೇನಾ ಮುಖ್ಯಸ್ಥ ಏನ್ ಬಲಿಯಾಗಿದ್ದಾರೆ. ಅದರಿಂದ ನಿಜಕ್ಕೂ ಸಾಕಷ್ಟು ಸಾಕಷ್ಟು ಏನದಂದ್ರ ಆಕ್ರೋಶ ಗಡಿ ಜಿಲ್ಲೆ ಬೀದರ್ಲು ಕೂಡ ಏನದಂದ್ರ ನೋಡಬಹುದು ನೀವು, ಇರಾನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬಹುದು ಆ ಒಂದು ಇರಾನ್ ದೇಶದ ಮುಖ್ಯಸ್ಥರ ಭಾವಚಿತ್ರನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಬಹುದು ನೀವು. ಈಗಾಗಲೇ ಅಮೆರಿಕ ನಡೆಯನ್ನ ಸಾಕಷ್ಟು ಜನರು ಖಂಡಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಏನದಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಟೋಟಲಿ ಈಗಾಗಲೇ ಅಮೆರಿಕ ದಾಳಿಯನ್ನ ಖಂಡಿಸಿ ಸಾಕಷ್ಟು ಕಡೆ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಯುದ್ಧನ ಖಂಡಿಸಿ ಬೀದರ್ಲು ಕೂಡ ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ಕ್ಯಾ ಬೋಲ್ನಾ ಚಾಹತೆ ಆಪ್? हम ये बोलना चाहते हैं कि जुल्म बर्दाश्त नहीं किया जाएगा और जुल्म के खिलाफ हर इंसान को जिसके अंदर इंसानियत पाई जाती है उसे उठना चाहिए। आज ईरान के साथ बहुत बड़ा जुल्म हुआ है कि बगैर किसी कसूर के सारी दुनिया जानती है कि ईरान का कोई कसूर नहीं है, ईरान मजलूम है। और हमारे ईरान के जो हमारे धार्मिक नेता हैं, हमारे मजहबी लीडर हैं, उनको शहीद कर दिया गया है। लिहाजा हम उनके लिए निकले हैं कि वो आवाज उठाएं और अपनी सरकार से हमारी अपील है कि वो जालिम के खिलाफ बोले, आवाज उठाए। इसलिए कि ईरान के हिंदुस्तान के रिश्ते हमेशा से अच्छे रहे हैं। हम दरख्वास्त करते हैं, अपील करते हैं कि हमें सरकार भी हमारा साथ दे और मजलूम का साथ दे, जालिम के खिलाफ आवाज उठाए। ಸಾಕಷ್ಟು ಒಳ್ಳೆ ಸಂಬಂಧ ಇತ್ತು, ಆದ್ರೆ ಅಮೆರಿಕ ಏನ್ ದಾಳಿ ಮಾಡಿದೆ, ನಿಜಕ್ಕೂ ಅಮೆರಿಕ ದಾಳಿ ನಮಗೆ ಸಾಕಷ್ಟು ನೋವಾಗಿದೆ. ಟೋಟಲಿ ಅಮೆರಿಕ ವಿರುದ್ಧ ಇವತ್ತು ಭಾರತ ದೇಶ ಸೇರಿದಂತೆ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಆ ದೇಶದ ಪ್ರೆಸಿಡೆಂಟ್ ಆದ ಖಮಾಯಿ ಸೇರಿದಂತೆ ಮಿಲಿಟರಿ ಮುಖ್ಯಸ್ಥರು, ಸ್ಕೂಲ್ ಮಕ್ಕಳು ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ. ನಿಜಕ್ಕೂ ಇದು ನೋವಿನ ಸಂಗತಿ ಇದೆ ಅಂತ ಹೇಳಿ ಗಡಿ ಜಿಲ್ಲೆ ಬೀದರ್ಲು ಕೂಡ ಈಗಾಗಲೇ ಸಾಕಷ್ಟು ಇರಾನಿ ಜನಾಂಗದವರು ಅಮೆರಿಕ ವಿರುದ್ಧ ರೊಚ್ಚಿಗೆದ್ದಾರ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್, ಬೆಂಗಳೂರು. ಬೀದರ್ನ ಇರಾನಿ ಬಡಾವಣೆಯಲ್ಲೂ ಕೂಡ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇರಾನಿ ಬಡಾವಣೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಮೆರಿಕ ದಾಳಿಯನ್ನ ಖಂಡಿಸಿ ಬೀದರ್ಲು ಕೂಡ ಇರಾನಿ ಜನಾಂಗದವರು ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ನೀವು, ಈಗಾಗಲೇ ಏನ್ ದಾಳಿ ನಡೀತಾ ಇದೆ, ಆ ದಾಳಿಯಲ್ಲಿ ಏನ್ ಈಗಾಗಲೇ ಆ ಒಂದು ದೇಶದ ಮುಖ್ಯಸ್ಥರನ್ನು ಬಲಿಯಾಗಿದ್ದಾರೆ. ಅದರ ವಿರುದ್ಧ ನೋಡಬಹುದು ನೀವು ಸಾಕಷ್ಟು ಆಕ್ರೋಶ ಗಡಿ ಜಿಲ್ಲೆ ಬೀದರ್ಲು ಕೂಡ ಏನದಂದ್ರೆ ಆಕ್ರೋಶ ವ್ಯಕ್ತಾಗ್ತಾ ಇದೆ ಅಂತ ಹೇಳ್ಬಹುದು. ಹೀಗಾಗಿ ನಿಜಕ್ಕೂ ಏನು ಈ ಒಂದು ದಾಳಿ ಅಮೆರಿಕ ಇಸ್ರೇಲ್ ದಾಳಿಗೆ ಏನದಂದ್ರೆ ಇರಾನ್ ಸೇನಾ ಮುಖ್ಯಸ್ಥ ಏನ್ ಬಲಿಯಾಗಿದ್ದಾರೆ. ಅದರಿಂದ ನಿಜಕ್ಕೂ ಸಾಕಷ್ಟು ಏನದಂದ್ರೆ ಆಕ್ರೋಶ ಗಡಿ ಜಿಲ್ಲೆ ಬೀದರ್ಲು ಕೂಡ ಏನದಂದ್ರೆ ನೋಡಬಹುದು ನೀವು, ಇರಾನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬಹುದು ಆ ಒಂದು ಇರಾನ್ ದೇಶದ ಮುಖ್ಯಸ್ಥರ ಭಾವಚಿತ್ರನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಬಹುದು ನೀವು. ಈಗಾಗಲೇ ಅಮೆರಿಕ ನಡೆಯನ್ನ ಸಾಕಷ್ಟು ಜನರು ಖಂಡಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಏನದಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಟೋಟಲಿ ಈಗಾಗಲೇ ಅಮೆರಿಕ ದಾಳಿಯನ್ನ ಖಂಡಿಸಿ ಸಾಕಷ್ಟು ಕಡೆ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಯುದ್ಧನ ಖಂಡಿಸಿ ಬೀದರ್ಲು ಕೂಡ ಸಾಕಷ್ಟು ಆಕ್ರೋಶ ಪಡಿಸ್ತಾ ಇದ್ದಾರೆ. ಕ್ಯಾ ಬೋಲ್ನಾ ಚಾಹತೆ ಆಪ್? हम ये बोलना चाहते हैं कि
जुल्म बर्दाश्त नहीं किया जाएगा और जुल्म के खिलाफ हर इंसान को जिसके अंदर इंसानियत पाई जाती है उसे उठना चाहिए। आज ईरान के साथ बहुत बड़ा जुल्म हुआ है कि बगैर किसी कसूर के सारी दुनिया जानती है कि ईरान का कोई कसूर नहीं है, ईरान मजलूम है और हमारे ईरान के जो हमारे धार्मिक नेता हैं, हमारे मजहबी लीडर हैं, उनको शहीद कर दिया गया है। लिहाजा हम उनके लिए निकले हैं कि वो आवाज उठाएं और अपनी सरकार से हमारी अपील है कि वो जालिम के खिलाफ बोले, आवाज उठाए, इसलिए कि ईरान के हिंदुस्तान के रिश्ते हमेशा से अच्छे रहे हैं। हम दरख्वास्त करते हैं, अपील करते हैं कि हमारी सरकार भी हमारा साथ दे और मजलूम का साथ दे, जालिम के खिलाफ आवाज उठाए। ಸಾಕಷ್ಟು ಒಳ್ಳೆ ಸಂಬಂಧ ಇತ್ತು, ಆದ್ರೆ ಅಮೆರಿಕ ಏನ್ ದಾಳಿ ಮಾಡಿದೆ, ನಿಜಕ್ಕೂ ಅಮೆರಿಕ ದಾಳಿ ನಮಗೆ ಸಾಕಷ್ಟು ನೋವಾಗಿದೆ. ಟೋಟಲಿ ಅಮೆರಿಕ ವಿರುದ್ಧ ಇವತ್ತು ಭಾರತ ದೇಶ ಸೇರಿದಂತೆ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಆ ದೇಶದ ಪ್ರೆಸಿಡೆಂಟ್ ಆದ ಖಮಾಯಿ ಸೇರಿದಂತೆ ಮಿಲಿಟರಿ ಮುಖ್ಯಸ್ಥರು, ಸ್ಕೂಲ್ ಮಕ್ಕಳು ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ. ನಿಜಕ್ಕೂ ಇದು ನೋವಿನ ಸಂಗತಿ ಇದೆ ಅಂತ ಹೇಳಿ ಗಡಿ ಜಿಲ್ಲೆ ಬೀದರ್ಲು ಕೂಡ ಈಗಾಗಲೇ ಸಾಕಷ್ಟು ಇರಾನಿ ಜನಾಂಗದವರು ಅಮೆರಿಕ ವಿರುದ್ಧ ರೊಚ್ಚಿಗೆದ್ದಾರೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಕ್ಲ, ರಿಪಬ್ಲಿಕ್ ಕನ್ನಡ, ಬೀದರ್.